ಒಮಿಕ್ರಾನ್ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಕಳುಹಿಸಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಕುರ್ಮಾರಾವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸದ್ಯ 88 ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದು ಕಳೆದ ಒಂದು ವಾರದಲ್ಲಿ ಪಾಸಿಟಿವಿಟಿ ದರ 0.4 ಇದೆ. ಉಡುಪಿ ಜಿಲ್ಲೆ ಹೊರ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿದ್ದರೂ ವಿದೇಶ ಹಾಗೂ ಹೊರ ರಾಜ್ಯಗಳ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಕುರ್ಮಾರಾವ್ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಗೆ ಕಳೆದ 5 ದಿನಗಳಲ್ಲಿ 91 ಮಂದಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬಂದಿದ್ದಾರೆ. ಒಮಿಕ್ರಾನ್ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಎಲ್ಲರನ್ನು ತಪಾಸಣೆ ಒಳಪಡಿಸಲಾಗಿದೆ. ಈ ಪೈಕಿ 3 ಪ್ರಯಾಣಿಕರು ವಿದೇಶದಿಂದ ಬಂದಿದ್ದಾರೆ. ಎಲ್ಲರ ಕೋವಿಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಕೂಡ ಒಂದು ಸೀಕ್ವೆನ್ಸ್ ಆಗಿ ಮಾಡ್ತಾರೆ. ಟ್ರಾವೆಲರ್ಸ್ ಸಂಬಂಧಪಟ್ಟವಾಗಿ, ಯಾಕಂದ್ರೆ ಟ್ರಾವೆಲರ್ಸ್ ಬಗ್ಗೆ ಹೇಗೆ ನಿಗಾ ವಹಿಸಬೇಕು, ಹೇಗೆ ನಾವು ಟೆಸ್ಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಕೂಡ ನಮಗೆ ವಿಶೇಷವಾಗಿ ಸೂಚನೆಗಳೆಲ್ಲ ಕೊಟ್ಟಿದ್ದಾರೆ. ಅದರಂತೆ ನಾವು ನಮ್ಮ ಒಂದು ಸರ್ವೆಲೆನ್ಸ್ ಟೀಮ್ ಏನಿದೆ, ಒಂದು ನಿರಂತರವಾಗಿ ಅದರ ಬಗ್ಗೆ ಒಂದು ನಿಗಾದಲ್ಲಿ ಇದ್ದೀವಿ. ವಿಶೇಷವಾಗಿ ನಮ್ಗೆಲ್ಲ ಗೊತ್ತಿರುವಂತೆ ಫಾರಿನ್ ಟ್ರಾವೆಲರ್ಸ್ ಬಗ್ಗೆ ಯಾವುದು ರಿಸ್ಕ್ ಕಂಟ್ರೀಸ್ ಅಂತ ಇದ್ದಾರೆ, ಆ ರಿಸ್ಕ್ ಕಂಟ್ರೀಸ್ ಅಂತ ಇರೋದು ಸಂಬಂಧಪಟ್ಟವಾಗಿ ಈಗಾಗಲೇ ನಮಗೆ ನಮ್ಮ ರೈಲ್ವೆ ಸ್ಟೇಷನ್ ಇರಬಹುದು, ಮತ್ತೆ ವಿಶೇಷವಾಗಿ ಏರ್ಪೋರ್ಟ್ಸ್ ಗಳಿಂದ ಒಂದು ಮಾಹಿತಿ ಎಲ್ಲ ಬರ್ತಾ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ವಿ. ಅಲ್ಲಿನೇ ಟೆಸ್ಟ್ ಮಾಡುವುದು, ಮೊದಲನೇ ದಿವಸ ಯಾರು ಬರ್ತಾರೆ ಅವ್ರನ್ನ ಫಸ್ಟ್ ಅಲ್ಲೇ ಟೆಸ್ಟ್ ಮಾಡುವುದು. ಅದಾದ ನಂತರ ನೆಗೆಟಿವ್ ಬಂದಿದ್ರು ಕೂಡ ಕ್ವಾರಂಟೈನ್ ಅಲ್ಲಿ ಇದ್ದು ಮತ್ತೆ 7 ದಿವಸ ಆದ ನಂತರ ಮತ್ತೆ ಟೆಸ್ಟ್ ಮಾಡೋದು ಕೂಡ ಆಗ್ತಾ ಇದೆ. ಈಗ ವಿಶೇಷವಾಗಿ ನಾವು ಕೇಸಸ್ ಪ್ರಕರಣಗಳು ನೋಡಿಕೊಂಡು ನಾವೊಂದು ಸೀಕ್ವೆನ್ಸ್ ಆಗಿ ಹಿಂದೆ ಯಾವ ರೀತಿ ನಮ್ಮ 2ನೇ ಅಲೆಯಲ್ಲಿ ಒಂದು